ಇ-ಕಾಮರ್ಸ್ ಮೂಲಕ ಎಲ್ಲೆಡೆ ಖ್ಯಾತಿ ಪಡೆದಿದ್ದ Amazon.com ಹಿಂದೂ ದೇವರುಗಳ ಚಿತ್ರವಿರುವ ಹುಡುಗಿಯರ ಲೆಗ್ಗಿನ್ಸ್ ಮಾರಾಟ ಮಾಡುವ ಮೂಲಕ ಸಂಪ್ರದಾಯವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಅಮೆಜಾನ್ ಕಂಪನಿ ಮಾರಾಟ ಮಾಡ್ತಾ ಇರೋ ಮಹಿಳೆಯರ ಕೆಲವು ಲೆಗ್ಗಿನ್ಸ್ಗಳ ಮೇಲೆ ಗಣೇಶ, ಶಿವ, ಬ್ರಹ್ಮ, ಹನುಮಂತ, ರಾಮ, ರಾಧಾಕೃಷ್ಣ ಮುಂತಾದ ಹಿಂದೂ ದೇವತೆಗಳ ಚಿತ್ರವಿದೆ. ಈ ಲೆಗ್ಗಿನ್ಸ್ಗಳನ್ನು ಈಜಮ್ ಅನ್ನುವ ಬ್ರ್ಯಾಂಡ್ ತಯಾರಿಸ್ತಾ ಇದೆ. ಈ ಉತ್ಪನ್ನಗಳನ್ನು ಮಾರಾಟವನ್ನ ಕೂಡಲೇ ಸ್ಥಗಿತಗೊಳಿಸಬೇಕು ಅಂತ ಹಿಂದೂ ಸಂಘಟನೆಗಳು ಆಗ್ರಹಿಸಿವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಜನಿ. ಮೇಲಿಂದ ಮೇಲೆ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ, ವಿವಾದಗಳನ್ನ ಹುಟ್ಟುಹಾಕೊಳ್ತಾ ಇವೆ. ಈ ಹಿಂದೆ ನಟಿ ಖುಷ್ಬು ಕೂಡ ಇಂತಹದ್ದೇ ಒಂದು ಸೀರೆ ಹುಟ್ಟು ಸಾಕಷ್ಟು ವಿವಾದವನ್ನ ಹುಟ್ಟುಹಾಕಿದ್ರು. ಈಗ Amazon.com ಏನಿದೆ, ಇಂತಹ ಒಂದು ಲೆಗ್ಗಿಂಗ್ಸ್ ಅನ್ನ ಮಾರಾಟ ಮಾಡೋದ್ರ ಮೂಲಕ ಸಾಕಷ್ಟು ವಿವಾದವನ್ನ ಹುಟ್ಟುಹಾಕಿದೆ. ನಿಜವಾಗ್ಲೂ ಭಾವನಾ, ಈ ವಿವಾದ ಇವತ್ತು ಅಷ್ಟೇನೂ ಅಲ್ಲ. ಈ ತರದ ವಿವಾದ ಆಗಾಗ ಆಗ್ತಾನೆ ಇರುತ್ತೆ. ಬೇರೆ ಅಲ್ಲ, ಇದೇ ಅಮೆಜಾನ್ ಕಂಪ್ನಿ ಕೆಲವು ತಿಂಗಳ ಹಿಂದೆ ಜೀನ್ಸ್ ಪ್ಯಾಂಟ್ ಮೇಲೆ ಈ ತರ ಒಂದು ಹಿಂದೂ ತರ ಫೋಟೋಗಳನ್ನ ಹಾಕಿತ್ತು. ಆಮೇಲೆ ಅದನ್ನ ವಾಪಸ್ ತೆಗೆದುಕೊಂಡಿತ್ತು. ಈ ತರ ಲೆಗ್ಗಿಂಗ್ಸ್ಗಳ ಮೇಲೆ ಹಿಂದೂ ದೇವರುಗಳ ಒಂದು ಚಿತ್ರಗಳನ್ನು ಹಾಕೋದ್ರ ಮೂಲಕ ಸಂಪ್ರದಾಯವಾದಿಗಳ ರಜನಿ, ಇನ್ನಷ್ಟು ಮಾಹಿತಿಗಾಗಿ ನಾನು ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಮೋದ್ ಮುತಾಲಿಕ್ ಅವರೇ, ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು, Amazon.com ಏನಿದೆ ಇ-ಕಾಮರ್ಸ್ ನಲ್ಲಿ ಸಾಕಷ್ಟು ಜನಪ್ರಿಯವಾಗಿರುವಂತಹ ವೆಬ್ಸೈಟ್. ಆದರೆ ಈಗ ಲೆಗ್ಗಿನ್ಸ್, ಮಹಿಳೆಯರು ಧರಿಸುವಂತಹ ಲೆಗ್ಗಿನ್ಸ್ ಮೇಲೆ ದೇವರ ಚಿತ್ರಗಳನ್ನ ಪ್ರಿಂಟ್ ಮಾಡಿಸಿ ಈಜಮ್ ಅನ್ನುವಂತಹ ಒಂದು ಸಂಸ್ಥೆ ಇದನ್ನ ಮಾರಾಟ ಮಾಡ್ತಾ ಇದೆ. ಮೇಲಿಂದ ಮೇಲೆ ಯಾಕೆ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇವೆ ಅನ್ನಿಸ್ತಿದೆ? ಈಗ ಈ ರೀತಿ ಹಿಂದೂ ದೇವತೆಗಳನ್ನ ಅಪಮಾನ ಮಾಡುವಂತಹದ್ದು ಮೇಲಿನ ಮೇಲೆ ನಡೀತಾ ಇರುವಂತದ್ದು, ಇದಕ್ಕೆ ಸರಿಯಾದ ಅವರಿಗೆ ಸರ್ಕಾರ ಆಗ್ಲಿ ಕಾನೂನಿನ ಪ್ರಕ್ರಿಯೆ ಆಗದೇ ಇರೋದ್ರಿಂದ ಕಾರಣ ಇದು. ಸೊ ಈ ನಮ್ಮಂತ ಸಂಘಟನೆಗಳು ಕೂಡ ನಾವು ಬರೇ ಪ್ರತಿಭಟನೆ ಮಾಡ್ತೀವಿ, ಮನವಿ ಕೊಡ್ತೀವಿ, ಆಯ್ತು ಅಂತ ಹೇಳುವಂತಹ ಪ್ರಕ್ರಿಯೆ ನಡೀತಾ ಇದೆ. ಒಂದ್ಸಲ ಸರಿಯಾಗಿ ಅವರಿಗೆ ನಾವು ಉತ್ತರ ಕೊಡದೇ ಇದ್ರೆ ರೀತಿ ಮೇಲಿನ ಮೇಲೆ ನಡೀತಾನೆ ಇರುತ್ತೆ. ಅದಕ್ಕೆ ಈಗ ನಾನು ಇದನ್ನ ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ನಾನು ಇಮಿಡಿಯೇಟ್ ನಮ್ಮ ಕಾರ್ಯಕರ್ತರಿಗೆ ಹೇಳಿ ಅದು ಯಾವುದು ಅನ್ನೋದು ಡಿಟೇಲ್ ತಗೊಂಡು ನಾನು ಅದನ್ನ ಪ್ರತಿಭಟನೆ ಮತ್ತು ಆ ಕಂಪನಿಗೆ ಒಂದು ಎಚ್ಚರಿಕೆ ಕೊಡುವಂತ ಪ್ರಕ್ರಿಯೆಯನ್ನು ಕೂಡ ನಾನು ಮಾಡ್ತೀನಿ. ಪ್ರಮುಖವಾಗಿ ಲೆಗ್ಗಿನ್ಸ್ಗೆ ಈ ರೀತಿಯಾಗಿ ಹಿಂದೂ ದೇವತೆಗಳ ಚಿತ್ರನ ಬಳಸಿರೋದು ವಿವಾದನ ಹುಟ್ಟುಹಾಕಬೇಕು ಅಥವಾ ಪ್ರಚಾರ ಗಿಟ್ಟಿಸ್ಕೋಬೇಕು ಅಂತಾನೆ ಕಂಪನಿಗಳು ಈ ರೀತಿ ಕೆಲಸ ಕೈ ಹಾಕ್ತವ, ಹೇಗೆ? ಅದು ಇರುತ್ತೆ, ಪ್ರಚಾರ ತಗೊಳ್ಬೇಕು ಅನ್ನುವಂತಹದ್ದು ಒಂದು ಗಿಮಿಕ್ ಇರುತ್ತೆ. ಅದರ ಜೊತೆಗೆ ಟೀಸಿಂಗ್ ಮಾಡೋದು. ಹಿಂದೂ ಸಮಾಜ ಇಂಥದಕ್ಕೂ ಇಮಿಡಿಯೇಟ್ ರಿಯಾಕ್ಷನ್ ಮಾಡೋಲ್ಲ. ಆ ಹಿಂದೆ ಅದರದ್ದು ದುರ್ಲಾಭ ತಗೊಳ್ತಾ ಇದಾರೆ ಎಲ್ಲರೂ. ಸೊ ಅದು ಕೂಡ ಕಾರಣ ಇದೆ. ಆ ಹಿನ್ನೆಲೆಯಲ್ಲಿ ಇದು ಸರಿಯಲ್ಲ ಮಾಡ್ತಾ ಇರುವಂತಹದ್ದು. ಒಂದು ಸಲ ಒಂದು ಕಂಪನಿಗೆ ಅಥವಾ ಒಂದು ಕಡೆಗೆ ಈ ರೀತಿ ಸರಿಯಾಗಿ ಅವರಿಗೆ ಕ್ರಮ ಅಥವಾ ಅವ್ರ ಮೇಲೆ ಒಂದು ಆಕ್ಷನ್ ಆಯ್ತಂದ್ರೆ ಇದು ಅವಾಗ ಉಳಿದವರು ಕೂಡ ಹೆದರ್ತಾರೆ. ಆ ಹೆದರಿಕೆನೇ ಇಲ್ಲ. ಯಾವುದೋ ಈಗ ನಾವು ಉದಾಹರಣೆಗೆ ಕೇಸ್ ಹಾಕಿದ್ವಿ, ಆಯ್ತು ಕೇಸ್ ಹಾಕೊಂಡು ಅದು ಕೋರ್ಟಿನ ಮೂಲಕ ನಡೀತಾ ಇರತ್ತೆ. ಅದು ನಡೀಲಿ, ಅವಾಗ ಒಂದು 10 ವರ್ಷ ಆಗತ್ತೆ ಅಂತ ಅನ್ನುವಂತ ಭಾವನೆ ಕೂಡ ಅವರಿಗೆ ಗೊತ್ತಿರುತ್ತೆ. ಸೊ ಹೀಗಾಗಿ ನಾ ಹೇಳೋದು ಇಮಿಡಿಯೇಟ್ ಆಕ್ಷನ್ ಆಗ್ಬೇಕಾಗಿದೆ. ಇದಕ್ಕೆ ಶ್ರೀರಾಮ್ ಸೇನೆನೇ ಅದಕ್ಕೆ ಉತ್ತರ ಕೊಡ್ಬೇಕು. ಶ್ರೀರಾಮ್ ಸೇನೆ ಸಂಘಟನೆ ಮೂಲಕನೇ ನಾವು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀವಿ. ಅವರು ಇಮಿಡಿಯೇಟ್ ಅದನ್ನ ಸ್ಟಾಪ್ ಮಾಡ್ಬೇಕು, ಕ್ಷಮೆ ಕೇಳಬೇಕು. ಮತ್ತೆ ಇನ್ನು ಮುಂದೆ ಈ ರೀತಿ ಎಂದೂ ಯಾವುದೇ ರೀತಿಯ ಸಂದರ್ಭದಲ್ಲೂ ನಮ್ಮ ಕಂಪನಿಯಿಂದ ಆಗೋದಿಲ್ಲ ಅಂತನ್ನುವಂಥದ್ದು ಹೇಳಬೇಕು. ಅಲ್ಲಿವರೆಗೆ ನಾನಂತೂ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಸಂಬಂಧಪಟ್ಟಂತವ್ರು ಇಮಿಡಿಯೇಟ್ ನಾನು ಹೇಳ್ತೀನಿ. ಅಲ್ಲ, ಕಳೆದ ಬಾರಿಯೂ ಕೂಡ ಇಂತಹದ್ದೇ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇದ್ವು. ಜೀನ್ಸ್ಗಳ ಮೇಲೆ ಕೆಲವೊಂದು ರೀತಿಯಾದಂತಹ ಪ್ರಿಂಟ್ಗಳು ನಾವು ನೋಡಿದ್ವಿ. ವಿದೇಶಗಳಲ್ಲಿ ನೋಡೋದಾದ್ರೆ ಹಲವಾರು ಚಪ್ಪಲಿಗಳ ಮೇಲೂ ಕೂಡ ನಮ್ಮ ಹಿಂದೂ ದೇವರ ಫೋಟೋಗಳನ್ನ ಪ್ರಿಂಟ್ ಮಾಡಿದ್ದನ್ನ ಕೂಡ ನಾವು ನೋಡಿದ್ವಿ. ಇದಕ್ಕೇನು ಕಡಿವಾಣ ಹಾಕೋದಕ್ಕೆ ಆಗೋದಿಲ್ವಾ ಹಾಗಾದ್ರೆ, ಹೇಗೆ? ಇಲ್ಲ, ಹಾಕ್ಬೋದು. ಇವರಿಗೆ ಕಾನೂನು ಅದು ಇದು ಅಂತ ಅನ್ನೋಕ್ಕಿಂತ ದಂಡಂ ದಶಗುಣಂ ಉತ್ತರ ಕೊಡ್ಲೇಬೇಕು. ಇಲ್ಲಾದ್ರೆ ಇವರು ಬಗ್ಗೋಲ್ಲ ಇವರು.
ಇವರಿಗೆ ಸರಿಯಾದ ಕ್ರಮ ತಗೊಳ್ಳದೇ ಇದ್ರೆ ಈ ಸರ್ಕಾರ ಆಗ್ಲಿ ಡಿಪಾರ್ಟ್ಮೆಂಟ್ ಆಗ್ಲಿ ತಮ್ಮ ಕಾನೂನು ಚೌಕಟ್ಟು ಅದು ಇದು ಅಂತ ಹೇಳ್ಕೊಂಡು ಕೂತ್ಕೊಳ್ಳುತ್ತೆ ಅಷ್ಟೇ ವಿನಃ ಅದಕ್ಕೆ ಭಾವನೆಗಳಿಗೆ ಅದಕ್ಕೆ ಬೆಲೆನೇ ಇಲ್ಲ, ಸರ್ಕಾರಕ್ಕೆ, ಡಿಪಾರ್ಟ್ಮೆಂಟ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಹೀಗಾಗಿ ನಾವು ಸಮಾಜದಲ್ಲಿ ಇದ್ದಂತವ್ರು ಇದನ್ನ ಇಮಿಡಿಯೇಟ್, ನಾವು ಸಂಘಟಕರಂತೂ ಇದನ್ನ ನಾವು ಇಮಿಡಿಯೇಟ್ ಕ್ರಮ ತಗೊಳ್ತೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ. ಅಲ್ಲ, ಮೇಲಿಂದ ಮೇಲೆ ಭಕ್ತಿ ಭಾವನೆಗಳನ್ನ ಕೆದಕುವಂತಹ ಇಂತಹ ಘಟನೆಗಳು ನಡೀತಾ ಇದ್ರೆ ಸರ್ಕಾರದ ಜವಾಬ್ದಾರಿ ಇರೋದಿಲ್ಲ ಅಂತ ಅನಿಸ್ತಿದ್ಯಾ ಮುತಾಲಿಕ್? ಇಲ್ಲ, ಸರ್ಕಾರ ಏನಂದ್ರೆ ತಮ್ಮದೇ ರೀತಿಯಲ್ಲಿ ಅವರು ಹೋಗ್ತಾ ಇರ್ತಾರೆ. ಅವ್ರಿಗೇನು ಅಧಿಕಾರ, ಭ್ರಷ್ಟಾಚಾರ ಇಷ್ಟೇ ಅವ್ರು ಕಾಣಿಸುತ್ತೆ ವಿನಃ ಈ ರೀತಿಯ ಪ್ರಕ್ರಿಯೆಗಳು ಆಗಬಾರದು ಅಂತನ್ನುವಂಥದ್ದು ಎಲ್ಲಿ ಅವರಲ್ಲಿ ಎಲ್ಲಿರುತ್ತೆ? ಎಲ್ಲ ಅವ್ರವ್ರದೇ ಆದಂತ ಒಂದು ಸ್ವಾರ್ಥದಲ್ಲಿ ಮುಳುಗಿದಾರಷ್ಟೇ. ಹೀಗಾಗಿ ಸಮಾಜನೇ ಸಿಡಿದೇಳ್ಬೇಕು. ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ಇಂಥ ಸಂದರ್ಭದಲ್ಲಿ ಇಸ್ಲಾಂ ಬಹಳ ಉಗ್ರವಾಗಿ ಕ್ರಮ ತಗೊಳುತ್ತೆ. ನಮ್ಮ ಸಮಾಜದಲ್ಲಿ ಇಲ್ಲ ಅದು. ಹಿಂದೂ ಸಮಾಜ ತಾಳ್ಮೆ, ಒಂದು ನೋಡೋಣ ಕಾನೂನು ಅಂತ ಹೇಳ್ತಾ ಕುತ್ಕೊಳ್ಳುತ್ತೆ. ಅದರಿಂದ ಇದು ಪರಿಣಾಮ ಜಾಸ್ತಿ ಆಗ್ತಾ ಇದೆ. ಧನ್ಯವಾದ ಮುತಾಲಿಕ್ ಅವರೇ. ಸಿಗ್ತಾ ಇದೆ. ಧನ್ಯವಾದ ಮುತಾಲಿಕ್ ಅವರೇ ನಮ್ಮ ಜೊತೆ ಮಾತನಾಡಿದಕ್ಕೆ.